ಆತ್ಮೀಯ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಅಹೋಬಲ ಪ್ರಶ್ನೆ ಜ್ಯೋತಿಷ್ಯ ಕೇಂದ್ರಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ತಾಂಬೂಲ ಪ್ರಶ್ನೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ತಾಂಬೂಲ ಪ್ರಶ್ನೆ ಎಂಬುದು ಪ್ರಶ್ನಾ ಜ್ಯೋತಿಷ್ಯದ ಒಂದು ಪ್ರಾಚೀನ ಪದ್ಧತಿಯಾಗಿದೆ. ಇದರಲ್ಲಿ ಪ್ರಶ್ನೆ ಕೇಳುವವರು ಭಕ್ತಿಯಿಂದ ದೇವರನ್ನು ಸ್ಮರಿಸಿ ತಾಂಬೂಲವನ್ನು ಅಂದರೆ ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ ಇತ್ಯಾದಿಗಳನ್ನು ದೈವಜ್ಞರಿಗೆ ಸಮರ್ಪಿಸಿ ಆ ತಾಂಬೂಲದ ಲಕ್ಷಣಗಳನ್ನು, ಪ್ರಶ್ನೆಯ ಸಮಯ, ಗ್ರಹಸ್ಥಿತಿ ಹಾಗೂ ಪ್ರಶ್ನಾ ಕುಂಡಲಿಯನ್ನು ಆಧರಿಸಿ ಫಲವನ್ನು ನೀಡುತ್ತಾರೆ. ವೀಳ್ಯದೆಲೆಯ ಲಕ್ಷಣಗಳು ಹೇಗಿರುತ್ತವೆ ಅಂದರೆ ಹಸಿರು ತಾಜಾ ಎಲೆ, ದೊಡ್ಡ ಎಲೆ, ಸಣ್ಣ ಎಲೆ, ಹರಿದ ಎಲೆ, ಒಣಗಿದ ಹಾಗೂ ಹಳದಿ ಬಣ್ಣದ ಎಲೆಗಳು, ರಂಧ್ರವಿರುವ ಎಲೆಗಳು, ಸಮತಟ್ಟಾದ ಎಲೆಗಳು. ಈ ಎಲ್ಲ ಎಲೆಗಳನ್ನು ವೀಕ್ಷಿಸಿ ನಾವು ಫಲವನ್ನು ಹೇಳುತ್ತೇವೆ. ತಾಂಬೂಲ ಪ್ರಶ್ನೆಯಲ್ಲಿ ಕೇವಲ ಎಲೆಯನ್ನು ನೋಡಿ ಫಲವನ್ನು ಹೇಳುವುದಿಲ್ಲ. ಅನುಭವಿ ದೈವಜ್ಞರು ಪ್ರಶ್ನೆಯ ಸಮಯ, ಪ್ರಶ್ನಾ ಕುಂಡಲಿ, ತಾಂಬೂಲದ ಲಕ್ಷಣಗಳು, ದೇವ ಸ್ಮರಣೆ, ತಮ್ಮ ಪರಂಪರೆಯ ನಿಯಮಗಳನ್ನು ಒಟ್ಟಾಗಿ ಪರಿಗಣಿಸಿ ಫಲ ನಿರ್ಣಯ ಮಾಡುತ್ತಾರೆ. ನೀವು ಕೇರಳ ಸಂಪ್ರದಾಯದ ತಾಂಬೂಲ ಪ್ರಶ್ನೆಯಲ್ಲಿ ಅಂದರೆ 1ನೇ ಎಲೆಯಿಂದ 12ನೇ ಎಲೆಯವರೆಗೆ ಅದರ ವಿಶೇಷತೆ ಮತ್ತು ಅರ್ಥಗಳು ತಿಳಿದುಕೊಳ್ಳಬೇಕಾದರೆ ಮುಂದಿನ ದಿನಗಳಲ್ಲಿ ಅಹೋಬಲ ಪ್ರಶ್ನಾ ಜ್ಯೋತಿಷ್ಯ ಕೇಂದ್ರದ ವತಿಯಿಂದ ಅಷ್ಟಮಂಗಲ ಪ್ರಶ್ನಾ ತರಗತಿ ಶುರುವಾಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ಸಂಖ್ಯೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.